ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಗುರುವಂದು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ. ಪರಮಾತ್ಮ ಆಯುರಾರೋಗ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡ್ಕೊಳ್ತಾ, ಹಾಗೆ ಈ ದಿನ ಸಾತ್ವಿಕತೆಯನ್ನು ಕೊಡಲಿ ತಮ್ಮೆಲ್ಲರಿಗೂ ಅಂತ ಕೇಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಈ ದಿನ ಮುಖ್ಯವಾಗಿರ್ತಕ್ಕಂಥ ವಿಚಾರ ವೈಕುಂಠ ಏಕಾದಶಿ. ಈ ವೈಕುಂಠ ಏಕಾದಶಿ ವಿಚಾರದಲ್ಲಿ ಈ ದಿನ ಯಾರು ಉಪವಾಸಗಳನ್ನು ಇದ್ದು, ಯಾರ ಜಾತಕದಲ್ಲಿ ಕುಜ ದೋಷವಿದ್ದು ಕುಜ ದಶ ನಡೀತಾ ಇದೆ, ಮದುವೆಯಲ್ಲಿ ವಿಳಂಬತೆ ಆಗ್ತಾ ಇದೆ, ಅಡೆತಡೆಗಳು ಜಾಸ್ತಿ ಇದೆ, ಕುಜ ದಶವಿದ್ದು ದಾಂಪತ್ಯದಲ್ಲಿ ಸಮಸ್ಯೆಗಳು ಬರ್ತಾ ಇದೆ. ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಒಟ್ಟರಾಶಿ ಹಂಗೆ ಕುಜದೋಷ ಅನ್ನೋದಲ್ಲ. ಕುಜ ದಶ ಇದ್ದು ಕುಜ ದೋಷದಲ್ಲಿದ್ದಾಗ ಆ ದಶ ನಡಿಬೇಕು. ಮದುವೆ ವಿಳಂಬವಾಗ್ತಿದೆ ಎಂದಾಗ, ಹಾಗೂ ದಾಂಪತ್ಯದಲ್ಲಿ ವಿರಸತೆ ಇದೆ ಎಂದಾಗ ದಶ ನಡೆದು ಖಂಡಿತವಾಗಿ ಈ ಏಕಾದಶಿಯಂದು ಉಪವಾಸ ಇದ್ದು ಈ ಕಾರ್ಯಗಳನ್ನು ಮಾಡ್ತಾ ಬಂದಾಗ 1 ವರ್ಷದ ಫಲದಲ್ಲಿ ಅಭಿವೃದ್ಧಿ ಸಿಗುತ್ತೆ. ಅಂದರೆ ನಿಮಗೆ ದೋಷ ನಿವಾರಣೆ. ಅನೇಕ ದುಡ್ಡು ಖರ್ಚು ಮಾಡ್ಕೊಳ್ತೀರಲ್ವ, ಆ ವಿವಾಹ ಈ ವಿವಾಹ ಎಲ್ಲವನ್ನು ಖರ್ಚು ಮಾಡಿ 20-25 ಸಾವಿರ, ಕೇವಲ 25 ರೂಪಾಯಲ್ಲಿ ನಿಮ್ಮ ಕುಜದೋಷ ನಿವಾರಣೆ. ಹಾಗೆ ಸರಳವಾಗಿರ್ತಕ್ಕಂಥ ವಿಧಾನ ನಾನು ತಿಳಿಸ್ಕೊಡ್ತೇನೆ. ಇವತ್ತು ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರ ವೈಕುಂಠ ಏಕಾದಶಿ, ಪರಮಾತ್ಮನ ಧ್ಯಾನವನ್ನು ಮಾಡ್ತಕ್ಕಂಥ ಸಮಯ. ಹಾಗೆ ಯಾವಾಗಲೂ ಕೂಡ ಈ ದಿನ ಭಗವನ್ ನಾಮಸ್ಮರಣೆಯನ್ನು ಮಾಡಿ. ಖಂಡಿತವಾಗಿ ನೀವೇನು ಈ 11 ತಿಂಗಳು 12 ತಿಂಗಳು ಏಕಾದಶಿ ಬರ್ತಕ್ಕಂಥ ಏಕಾದಶಿಯಲ್ಲಿ ಈ ಒಂದು ದಿವಸ ಶ್ರದ್ಧಾಭಕ್ತಿಯಿಂದ ಮಾಡಿದ್ದೇ ಆದಲ್ಲಿ 1 ವರ್ಷದ ಫಲಗಳು ಲಭ್ಯವಾಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಖಂಡಿತವಾಗಿ ನಾವೆಲ್ಲರೂ ಕೂಡ ಏಕಾದಶಿಯ ವ್ರತವನ್ನು ಆಚರಣೆಯನ್ನು ಮಾಡಿ ಆರೋಗ್ಯ ವೃದ್ಧಿಯನ್ನು ಮಾಡಿಕೊಳ್ಳೋಣ. ಈ ಭೂಮಿ ಮೇಲೆ ಸ್ವರ್ಗವನ್ನು ಮಾಡಿಕೊಳ್ಳೋಣ. ಇದೇ ಸ್ವರ್ಗದ ತತ್ವ. ನಾವೇನು ವೈಕುಂಠ ಏಕಾದಶಿಯಲ್ಲಿ ಸ್ವರ್ಗದ ಬಾಗಿಲು ತೆರೆದಿರುತ್ತೆ, ನಾವು ಸ್ವರ್ಗಕ್ಕೆ ಹೋಗ್ತೀವಿ. ಆ ದಿನ ಇದಾದರೆ ಎಕ್ಸೆಟ್ರಾ ನಾವೇನು ಮಾತಾಡ್ತಿರ್ತೀವೋ, ಭೂಮಿಯಲ್ಲಿ ಸ್ವರ್ಗವನ್ನು ಕಾಣಬೇಕು. ಬಹಳ ಮುಖ್ಯವಾಗಿ ನರಕ ಯಾತನೆ ಇಲ್ಲೇ ಇದೆ, ಅಲ್ಲೋಗೇನು ಕಾಣೋದು ಬೇಡ. ಇಲ್ಲೇ ನರಕ ಯಾತನೆ ಇದೆ. ಆ ನರಕವನ್ನು ನಾವು ಸರಿಯಾಗಿ ಸ್ವರ್ಗವನ್ನು ಮಾಡ್ಕೊಳ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ವ್ರತನೇ ಈ ಏಕಾದಶಿಯ ವೈಕುಂಠ ಏಕಾದಶಿಯ ಮಹತ್ವ. ಹಾಗೆ ಬರುತ್ತೆ, ಹೀಗೆ ಮಾಡುತ್ತೆ, ಇಲ್ಲಿಟ್ರೆ ದುಡ್ಡು ಬರುತ್ತೆ, ಅಲ್ಲಿಟ್ರೆ ದುಡ್ಡು ಬರುತ್ತೆ, ಎಲ್ಲೆಲ್ಲ ಏಕಾದಶಿಯಲ್ಲಿ ಎಲ್ಲೆಲ್ಲ ಕೆಲಸಗಳು ಮಾಡಿದ್ರೆ ನಾವೆಲ್ಲ ಕೋಟ್ಯಾಧೀಶ್ವರಾಗಿ ನಮ್ಮ ಭಾರತ ದೇಶ ಕೋಟ್ಯಾಧಿಪತಿ ದೇಶವಾಗಬಿಡುತ್ತೆ. ಅದಲ್ಲ ಮ್ಯಾಕ್ಸಿಮಮ್ ನಾವು ಇಲ್ಲಿ ತಿಳ್ಕೋಬೇಕಾಗಿರ್ತಕ್ಕಂಥ ವಿಚಾರ ಮಹಷ್ಟು ಇದೆ. ಅದನ್ನು ತಿಳ್ಕೊಳ್ಳೋಣ. ಮೊದಲು ಈ ದಿನ ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳು ಹೇಗಿರುತ್ತೆ ತಿಳ್ಕೊಳ್ಳೋಣ. ಆಮೇಲೆ ಮುಖ್ಯ ವಿಚಾರಕ್ಕೆ ಬರೋಣ. ಮಂಗಳವಾರ ದಶಮಿ ತಿಥಿ 9:58 ಇದ್ದು ತದನಂತರ ಏಕಾದಶಿ ಪ್ರಾರಂಭವಾಗ್ತದೆ. ಬೆಳಗ್ಗೆ 9:58. ಶುಕ್ಲ ಪಕ್ಷ, ಸಿದ್ಧಿಯೋಗ, ವಾಣಿಜ್ಯ ಹಾಗೆ ಭದ್ರಕರಣ ಇರತಕ್ಕಂಥ ಸಮಯ. ಚಂದ್ರ ನೋಡಿ ಭರಣಿ ನಕ್ಷತ್ರದಲ್ಲಿ ಕೂತಿದ್ದಾನೆ. ಈ ಭರಣಿ ನಕ್ಷತ್ರಕ್ಕೆ ನಕ್ಷತ್ರ ದೋಷವನ್ನು ನಾವು ನೋಡಿದಾಗ ಕುಜನ ದೋಷ ಇರುತ್ತೆ. ಭರಣಿ ನಕ್ಷತ್ರದವ್ರಿಗೆ ನೋಡಿ 27, 28, 30 ಹೀಗೆ ಮದುವೆ ಆಗ್ತದೆ. ವೈವಾಹಿಕ ಜೀವನ ಸ್ವಲ್ಪ ಡಿಫಾಲ್ಟ್ಸ್ ಇರ್ತದೆ, ಹೌದಲ್ವೋ? ನನ್ನ ನಕ್ಷತ್ರಗಳನ್ನು ಮಾಡ್ಕೊಂಬಂದಿದ್ದೀನಿ, ಒಮ್ಮೆ ನಮ್ಮ ತುಳಸಿಯಲ್ಲಿ ನೋಡ್ಕೊಳ್ಳಿ. ಮ್ಯಾಕ್ಸಿಮಮ್ ನಿಮಗೆ ಭರಣಿ ನಕ್ಷತ್ರದ ಒಂದು ವಿಡಿಯೋನೂ ಸಿಕ್ಬಿಡುತ್ತೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 3:13 4:38 ಯಮಗಂಡ ಕಾಲ ಬೆಳಗ್ಗೆ 9:33 10:58 ಹಾಗೆ ಗುಳಿಕ ಕಾಲ ಮಧ್ಯಾಹ್ನ 12:23 1:48
ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥ ಸಮಯ ಬೆಳಗ್ಗೆ 9:17 9:58 ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ 7:54 8:35 ಸ್ನೇಹಿತರೆ, ಚಂದ್ರ ಭರಣಿ ನಕ್ಷತ್ರ ಶುಕ್ರ ನಕ್ಷತ್ರದಲ್ಲಿ ಕೂತಿದ್ದಾನೆ. ಅಂದರೆ ಇವತ್ತು ಮೇಷರಾಶಿಯಲ್ಲಿ ಮುಂದುವರಿತಾನೆ. ನೋಡೋಣ ಯಾರಿಗೆ ಯಾವ ಒಂದು ಫಲಾನುಫಲಗಳು. ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರು ಸಂಗಾತಿಯಿಂದ ಐಶ್ವರ್ಯ ಪ್ರಾಪ್ತಿ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ, ಅಥವಾ ಆ ದಾಂಪತ್ಯದಲ್ಲಿ ವಿರಸಗಳಿದ್ದು ಈ ದಿನ ಅದರ ಒಂದು ಶುಭತ್ವ ಜಾಸ್ತಿ ಆಗ್ತಾ ಬರುತ್ತೆ. ವಾಹನ ಖರೀದಿ ಯೋಗಗಳಂತ ಶುಭ ಕಾರ್ಯಗಳಾಗ್ತಕ್ಕಂಥದ್ದು ಜಾಸ್ತಿ ಇದೆ. ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಕ್ಕಂಥ ಸಾಧ್ಯತೆ ಅಥವಾ ದೈವಿಕ ಕಾರ್ಯಗಳಾಗ್ತಕ್ಕಂಥ ಸಾಧ್ಯತೆಗಳನ್ನದು ಈ ದಿನ ತೋರಿಸ್ತದೆ. ಖಂಡಿತ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಶುಭದ ದಿನದಲ್ಲಿ ಒಂದು ಕೂಡ. ಹಾಗೆ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತದೆ. ಸಮಾಧಾನದ ವಾತಾವರಣ ಇರತಕ್ಕಂಥ ದಿನ ಕೂಡ ಆಗುತ್ತೆ. ಯಾವಾಗಲೂ ಕೂಡ ನೀವು ವಿಷ್ಣುವಿನ ಆರಾಧನೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ. ಹಾಗೆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ? ಆರೋಗ್ಯದ ಬಗ್ಗೆ ಎಚ್ಚರ. ಯಾರೊಟ್ಟಿಗೂ ಈ ದಿನನೂ ಕೂಡ ಮನಸ್ತಾಪಗಳು, ಲಿಟಿಗೇಷನ್ಸು, ಕಾದಾಟ, ಶತ್ರುಭಾವ ಇವೆಲ್ಲ ಯಾರಿಗೇ ಆಗಲಿ ಒಂದು ರೀತಿಯಾಗಿ ಈ ದಿನ ಕೆಟ್ಟ ಕಾಲವಾದ್ದರಿಂದ ಸೈಲೆಂಟಾಗಿರೋದು ತುಂಬ ಒಳ್ಳೆಯದು. ಬಹಳಷ್ಟು ಶುಭವನ್ನು ತರುತ್ತೆ. ಮೌನ ನಿಮಗೆ ಎಲ್ಲ ಒಂದು ಉತ್ತರಕ್ಕಿಂತ ಮ್ಯಾಕ್ಸಿಮಮ್ ಈ ಮೌನ ಶುಭವನ್ನು ತರುತ್ತೆ. ಯಾರ್ಯಾರು ವೃಷಭ ರಾಶಿಯಲ್ಲಿದ್ದೀರೋ ಯಾವುದೇ ವರ್ಗದವರಾಗಿರ್ಬೋದು, ಸ್ವಲ್ಪ ಮಟ್ಟಿಗೆ ಎಚ್ಚರವಾಗಿರತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಅನ್ನೆಸಸರಿಯಾಗಿ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಮಾಡ್ಕೋಬೇಡಿ. ಸಾಧ್ಯವಾದರೆ ಈ ದಿನ ಬಡವರಿಗೆ ಮೊಸರು ದಾನ ಮಾಡಿ ಅಥವಾ ಇರುವೆಗೂಡಿಗೆ ಸಕ್ಕರೆಯನ್ನು ಹಾಕಿ, ಹಾಗೆ ದುರ್ಗಾ ಮಂತ್ರಗಳನ್ನು ಜಪವನ್ನು ಮಾಡಿ. ದುರ್ಗಾ ದೇವಸ್ಥಾನ, ದುರ್ಗಾ ತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡೋದು ಮರಿಬೇಡಿ. ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ದಾಂಪತ್ಯದ ಸುಖ ಚೆನ್ನಾಗಿರುತ್ತೆ. ಪ್ರೀತಿಸಿದವರೊಟ್ಟಿಗಿನ ಬಾಂಧವ್ಯದಲ್ಲಿ ವೃದ್ಧಿ ಇರ್ತಕ್ಕಂಥ ಸಮಯ. ಒಂದು ರೀತಿಯಾಗಿ ಒಳ್ಳೆ ಬಾಂಡಿಂಗ್ ಬೆಳ್ತಕ್ಕಂಥ ಸಮಯ. ವ್ಯಾಪಾರ ವಹಿವಾಟುಗಳು ಲಾಭವನ್ನು ತರುತ್ತೆ. ಒಂದು ರೀತಿಯಾಗಿ ಆರೋಗ್ಯದಲ್ಲಿ ಶುಭತ್ವ ಇರತಕ್ಕಂಥ ದಿನ. ಅಭಿವೃದ್ಧಿಗೆ ಹೆಚ್ಚಿನದಾಗಿ ಪ್ರೇರೇಪಿತವಾಗಿರ್ತಕ್ಕಂಥ ಮಿಥುನ ರಾಶಿಯವರ ದಿನ. ವಿದ್ಯಾರ್ಥಿಗಳಿಗೂ ಶುಭತ್ವ, ವ್ಯಾಪಾರಸ್ಥರಿಗೂ ಎಲ್ಲ ಒಂದು ಕೆಟಗರಿಯಲ್ಲಿರ್ತಕ್ಕಂಥವ್ರಿಗೆ ಶುಭದ ದಿನ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ಅಫ್ಕೋರ್ಸ್ ಕಟಕ ರಾಶಿಯವ್ರಿಗೂ ಕೂಡ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಜಾಣ್ಮೆಯಿಂದ ಕೆಲಸವನ್ನು ಮಾಡ್ತೀರಿ, ಜಸ್ಟ್ ನಾಲೆಡ್ಜಿಂದ ಕೆಲಸವನ್ನು ಮಾಡ್ತೀರಿ. ಅತ್ಯಂತ ಶುಭದ ದಿನ. ಹಾಗೆ ವಾಹನ ಖರೀದಿ ಯೋಗಗಳಂಥ ಸಮಯಗಳು ಕೂಡ ಬರ್ತದೆ. ಹಾಗೆ ಲೋನು, ಮತ್ತೊಂದು ಬ್ಯಾಂಕ್ ಲೋನ್ ತೊಗೊಳ್ತಿದ್ದೀನಿ, ಅದು ಒಂದು ಸ್ವಲ್ಪ ಶುಭತ್ವ ಇರತಕ್ಕಂಥ ದಿನ. ಬಟ್ ಚಟಕ್ಕೆ ದಾಸ್ಯರಾಗೋದು ಬೇಡ ಈ ದಿನ. ನೀವೇನಾದ್ರು ಅಡಿಕ್ಟಿವ್ ಪೀಪಲ್ ಆಗಿದ್ದೀನಿ ಅಂದರೆ ಸ್ವಲ್ಪ ಕಷ್ಟದ ಸಮಯ. ಸ್ವಲ್ಪ ಮಟ್ಟಿಗೆ ಆ ಥರದ ಭಾವನೆಗಳು ಜಾಸ್ತಿ, ಆ ಥರದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬರ್ತದೆ. ಹಾಗಾಗಿ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸಹಿತ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋದಾದರೆ, ಬಟ್ ಸಿಂಹರಾಶಿಯವರಿಗೆ ಹೆಚ್ಚಿನದಾಗಿ ಈ ಯಾರು ಈ ಟ್ರೇಡಿಂಗು, ಸೇಲ್ಸು ಅಥವಾ ಏನೋ ಮಾರಾಟ ಮಾಡಬೇಕು ಅಂತಕ್ಕಂಥವ್ರಿಗೆ ಹೆಚ್ಚಿನದಾಗಿ ವಿಶೇಷವಾಗಿರ್ತಕ್ಕಂಥ ಫಲ. ಕ್ರಿಯೇಟಿವ್ ಜಾಸ್ತಿ ಇರುತ್ತೆ, ಪ್ರೀತಿಯ ಮನೋಭಾವತೆ ಜಾಸ್ತಿ ಇರುತ್ತೆ, ದೈವಿಕತ್ವ ಜಾಸ್ತಿ ಇರತಕ್ಕಂಥ ಸಮಯ. ಸಿಂಹರಾಶಿಯವ್ರಿಗೆ ಒಂದು ರೀತಿಯಾಗಿ ಶುಭದ ಕಾಲ, ಸ್ಪೋರ್ಟಿವ್ನೆಸ್ ಜಾಸ್ತಿ ಇರುತ್ತೆ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ಕನ್ಯಾ ರಾಶಿಯವರು ಬುಷ್ಟಾನ್ನ ಭೋಜನವನ್ನು ಸವಿತೀರಿ ಕೂಡ. ಸ್ವಲ್ಪ ಲೇಸಿನೆಸ್ ಕಾಡುತ್ತದೆ, ಲೇಸಿನೆಸ್ಸಿಂದ ಆಚೆ ಬನ್ನಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ, ಒಟ್ಟು ನೆಮ್ಮದಿಯನ್ನು ಕಾಣ್ತಕ್ಕಂಥ ದಿನ ಕನ್ಯಾ ರಾಶಿಯವ್ರಿಗೆ ದಿನ. ವಾಹನ ಖರೀದಿ ಯೋಗ, ವಸ್ತ್ರ ಖರೀದಿ ಯೋಗ ಇರತಕ್ಕಂಥ ಸಮಯ, ಶುಭತ್ವ ಇರತಕ್ಕಂಥ ಸಮಯ ಕೂಡ ಕನ್ಯಾ ರಾಶಿ. ತುಲಾರಾಶಿಯವರಿಗೆ ಸ್ವಲ್ಪ ಬದಲಾವಣೆ ಸಮಯ, ಸಣ್ಣ ಪುಟ್ಟ ಬದಲಾವಣೆಗಳಾಗ್ತದೆ. ಬಟ್ ದಾಂಪತ್ಯದ ವಿಚಾರ, ವ್ಯಾಪಾರದ ವಿಚಾರದಲ್ಲಿ, ಕಮಿಷನ್ ವಿಚಾರಗಳಲ್ಲಿ ಸ್ವಲ್ಪ ಏಳಿಗೆಯನ್ನು ಕಾಣ್ಬೋದು. ತುಲಾರಾಶಿಯವರು ಎಫರ್ಟ್ ಹಾಕಿ ಕೆಲಸವನ್ನು ಮಾಡಿದ್ರೆ ಮ್ಯಾಕ್ಸಿಮಮ್ ವೆರಿ ಗುಡ್. ಈ ಸಾಫ್ಟ್ವೇರಲ್ಲಿರ್ತಕ್ಕಂಥವ್ರು, ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೆ ಯಶಸ್ಸು ಸಿಗ್ತದೆ, ತುಂಬ ಚೆನ್ನಾಗಿದೆ.
ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ. ನಷ್ಟಾಧಿಪತಿಯಾಗಿ ಸಪ್ತಮಾಧಿಪತಿ ಧನಸ್ಥಾನದಲ್ಲಿದ್ದಾನೆ. ಸ್ವಲ್ಪ ಮಟ್ಟಿಗೆ ನಿಮ್ಮ ಹಣಕಾಸು ವ್ಯವಹಾರಗಳ ಬಗ್ಗೆ ಸ್ವಲ್ಪ ಎಚ್ಚರ, ಹಾಗೆ ನಿಮ್ಮ ವಸ್ತುಗಳ ಬಗ್ಗೆ ಎಚ್ಚರ, ನಿಮ್ಮ ಜ್ಯುವೆಲ್ರಿ ಬಗ್ಗೆ ಎಚ್ಚರ. ಈ ದಿನ ಖಂಡಿತ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಬಗ್ಗೆ. ಅಂದರೆ ಥೆಫ್ಟ್ ಕಾಂಬಿನೇಷನ್ ತುಂಬ ಜಾಸ್ತಿ ಇದೆ. ಸ್ವಲ್ಪ ಎಚ್ಚರವಾಗಿದ್ದು ಮಿಕ್ಕೆಲ್ಲ ವಿಚಾರಗಳು ಸಾಧಾರಣತೆಯಿಂದ ಕೂಡಿರುತ್ತೆ. ಧನುರಾಶಿಯವರಿಗೆ ಖಂಡಿತ ಈಸ್ ಅ ವೆರಿ ಗುಡ್ ಡೇ. ಕೆಲಸದಲ್ಲಿ ಒಂದು ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ. ಹಾಗೆ ವ್ಯಾವಹಾರಿಕವಾಗಿ ಶುಭತ್ವ ಇರುತ್ತೆ. ಬಟ್ ದಾಂಪತ್ಯದಲ್ಲಿ ಎಚ್ಚರ. ಈಗಲೇ ಹೇಳಿದ್ದೀನಿ, ದಾಂಪತ್ಯ ಸ್ವಲ್ಪ ನಿಮಗೆ ಸಮಸ್ಯೆಯನ್ನು ತಂದುಕೊಡುತ್ತೆ. ಇನ್ಯಾವುದೇ ಕ್ಷೇತ್ರ ಫಲದಲ್ಲಿರ್ತಕ್ಕಂಥ ಧನುರಾಶಿಯವರಿಗೆ ಶುಭದ ಫಲ ಜಾಸ್ತಿ ಇದೆ. ಹಾಗೆ ಮಕರ ರಾಶಿ ನೋಡಿ, ಮಕರ ರಾಶಿಯವರಿಗೆ 5 ಮತ್ತು 10ರ ಅಧಿಪತಿ 12ರ ಸ್ಥಾನದಲ್ಲಿ. ಖರ್ಚುಗಳು ಸಿಕ್ಕಾಪಟ್ಟೆ ಖರ್ಚುಗಳು ಮಾಡ್ತೀರಾ, ಎಂಜಾಯ್ಮೆಂಟ್ಗೋಸ್ಕರ ಖರ್ಚು ಮಾಡ್ತೀರಾ. ಹಣ ಸಮಸ್ಯೆ ಕಾಡ್ತಕ್ಕಂಥದ್ದು ಇರ್ತದೆ. ಬಟ್ ಆಸೆ ಆಕಾಂಕ್ಷೆಗಳು ಈಡೇರ್ತದೆ. ಅದೊಂದು ಶುಭತ್ವ ಇದೆ. ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರತಕ್ಕಂಥ ದಿನ, ವ್ಯಾಪಾರಸ್ಥರಿಗೂ ಹಿನ್ನಡೆ ಇರತಕ್ಕಂಥ ದಿನ, ಅಷ್ಟು ಶುಭವಿಲ್ಲ. ಕುಂಭರಾಶಿ ಖಂಡಿತವಾಗಿ ಲಾಭವನ್ನು ಪಡಿತೀರಿ, ನೆಮ್ಮದಿಯನ್ನು ಕಾಣ್ತಕ್ಕಂಥ ದಿನ. ಸಂಧಾನ, ಯಾವುದಾದ್ರೂ ವಿಚಾರದಲ್ಲಿ ಸಂಧಾನ, ಭಾಗ್ಯಾಧಿಪತಿ 11ರ ಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ, ಕಮ್ಯುನಿಕೇಷನ್ನಿಂದ ಲಾಭ, ಮೀಡಿಯಾದಿಂದ ಲಾಭ. ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಶುಭತ್ವ ಜಾಸ್ತಿ ಇದೆ. ಒಳ್ಳೆಯದಾಗಲಿ. ಮೀನರಾಶಿಯ ಫಲಾಫಲ. ನೀವು ಏನೇ ಕೆಲಸ ಮಾಡಿದ್ರೂ ನಿಗೂಢತೆಯಲ್ಲಿ ಮಾಡ್ತಕ್ಕಂಥದ್ದು ದಿನ ಆಗುತ್ತೆ. ಬಟ್ ಕಷ್ಟಪಟ್ಟಿದ್ದಕ್ಕೆ ನನ್ನ ಹೆಸರು ಕೀರ್ತಿ ಪ್ರತಿಷ್ಠೆ ಬೇಕು ಅಂತಕ್ಕಂಥ ಮನೋಭಾವತೆಯೂ ಜಾಸ್ತಿ ಆಗುತ್ತೆ. ಅಫ್ಕೋರ್ಸ್ ಮೀನರಾಶಿಯವ್ರಿಗೆ ಈ ಹಣಕಾಸು ವಹಿವಾಟುಗಳು ಯಶಸ್ಸನ್ನು ತಂದುಕೊಡುತ್ತೆ. ಒಳ್ಳೆಯದಾಗುತ್ತೆ. ಇಷ್ಟು 12 ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ಏಕಾದಶಿ ಮಂಗಳವಾರ, ಅದು ಭರಣಿ ನಕ್ಷತ್ರ ದಿನ ಬಂದಿದೆ. ಈ ದಿನ ನೀವೇನೇನು ಉಪವಾಸ, ಸತ್ಯ ಇವನ್ನೆಲ್ಲ ಮಾಡ್ತಿರೋ, ದೇವರ ನಾಮಸ್ಮರಣೆಯನ್ನು ಮಾಡ್ತಿರೋ, ಯಾರ್ಯಾರು ಮದುವೆ ಆಗಿಲ್ವೋ ಅಥವಾ ದಾಂಪತ್ಯದಲ್ಲಿ ಸಮಸ್ಯೆ ಇದೆಯೋ, ಕುಜ ದಶಾ ಭುಕ್ತಿ ಅದೇ ನಡೀತಾ ಇದೆ, ಹಾಗಾಗಿ ಮದುವೆಗೆ ವಿಳಂಬ ಬಂದಿದೆ ಅಂದರೆ ಈ ದಿನ ಪೂರ್ತಿ ಉಪವಾಸವಿದ್ದು ದ್ವಾದಶಿಯೊಂದು ಅಥವಾ ಏಕಾದಶಿಯಲ್ಲೇ ಕೂಡ ತೊಗರಿ ಬೇಳೆಯನ್ನು ದಾನ ಮಾಡಿ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ದೇವಸ್ಥಾನಕ್ಕೆ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕಾದರೂ ಕೊಡಿ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕೊಡಿ, ಅನಾಥಾಶ್ರಮಗಳಿಗಾದರೂ ಕೊಡಿ. ಈ ದಿನ ತೊಗರಿ ಬೇಳೆ ದಾನ ಕೊಡೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತದೆ. ನಿಮ್ಮ ಕುಜದೋಷದ ನಿವಾರಣೆ ಜೊತೆ ಸಮಸ್ಯೆನ ದೂರ ಆಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.